ಗುರುಜಿ, ಜಾತಿಗಳ ಬಗ್ಗೆ ಮಾತಾಡ್ತಾ ಶ್ರೀಮನ್ ನಾರಾಯಣನ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ನಾವು ಯಾವತ್ತು ಮೋಕ್ಷದೆಡೆಗೆ ಹೇಗೆ ಸಾಗಬೇಕು, ಲಕ್ಷ್ಯವನ್ನ ಹೇಗೆ ಮುಟ್ಬೇಕು ಅಂತೆಲ್ಲ ಹೇಳ್ತಾ ಇದ್ರಿ. ಮಾತುಕತೆ ಮುಂದುವರ್ಸೋಣ್ವೆ? ಖಂಡಿತ. ನೋಡಿ, ಈ ರಂಗನಾಥ ಸ್ವಾಮಿಗೆ ಸಾಧಾರಣವಾಗಿ ಅಭಿಷೇಕ ಪ್ರಿಯ ಶಿವ ಅಂತ ಕರಿತೀವಿ. ರಂಗನಾಥ ಸ್ವಾಮಿಗೆ ಅಲಂಕಾರ ಪ್ರಿಯ ವಿಷ್ಣು ಅಂತೀವಿ. ಅವನು ಅಲಂಕಾರ ಮಾಡಕ್ಕೆ ಇಷ್ಟಪಡ್ತಾನೆ. ನಾರಾಯಣ ಮಲಗಿದ್ದಾನ ಅಂತ ಯಾಕಂತಾನೆ ಅಂದರೆ, ಯುದ್ಧಕ್ಕೆ ಹೋಗಿ ಬಂದ ಮೇಲೆ ಸುಧಾರಿಸ್ಕೊತಾ ಇರೋನೇ ಗೋವಿಂದರಾಜು. ಗೋವಿಂದ ಆರಾಜನ ಸ್ವರೂಪದಲ್ಲಿ ರಾಜನಾಗಿ ಮಲಗಿರ್ತಾನೆ. ಅದಕ್ಕೆ ಗೋವಿಂದರಾಜು ಅಂತ ಹೇಳಿ ಗೋವಿಂದರಾಜ ಪಟ್ಟಣದಲ್ಲಿ ತಿರುಪತಿಯಲ್ಲಿದೆ. ಅದಾದ ನಂತರ ರಂಗನಾಥ ಸ್ವಾಮಿಯ ಎಲ್ಲ ಕ್ಷೇತ್ರದಲ್ಲೂ ರಂಗನಾಥ ಅಂತ ಕರಿತೀವಿ. ಜಗತ್ತಲ್ಲಿ ಒಂದು ಸತ್ಯ ಹೇಳ್ಕೊಳ್ಳೆ, ಇನ್ನ ಮೇಲೆ ಕೊನೆ ಕಾಲಕ್ಕೆ ಎರಡು ವರ್ಗಗಳು, ಬಹಳ ದೊಡ್ಡ ವರ್ಗಗಳು, ನಾವು ಶಿವನ ಅಂಶಗಳು, ನಾವು ವಿಷ್ಣು ಅಂಶಗಳು ಅಂತ ಹೇಳಿ ಯುದ್ಧ ನಡೆಯುತ್ತೆ ಅಂತ ಹೇಳುತ್ತೆ. ಈ ಯುದ್ಧ ನಡೆದ ಮೇಲೆ ಕೊನೆಗೆ ಅರಿವಾಗತ್ತೆ, ಅಯ್ಯೋ ಆ ಮಹಾವಿಷ್ಣು ಇನ್ಯಾರೋ ಅಲ್ಲ, ಸಾಕ್ಷಾತ್ ಶಿವನ ಅಂಶವೇ. ಸರಿ ಆಯಿತು, ಶಿವನ ಮೊರೆ ಹೋಗೋಣ, ಅವನಾದರೂ ಕೊನೆಗೆ ಕಾಪಾಡ್ತಾನೇನೋ ಅಂದಾಗ ರಂಗನಾಥ ನೀರಲ್ಲಿ ಮುಳುಗಿದ್ರೂ ಸಹ ಆ ರಂಗನಾಥ ಮಾಯೆಯಲ್ಲಿ ನಮ್ಮೆಲ್ಲ ವಿಷ್ಣು ಮಾಯೆನ ತೊಳಿತಾನಂತೆ. ಇಂಥ ಒಂದು ರಂಗನಾಥ ಮಾಯೆಯಿಂದ ನಮ್ಮನ್ನು ಹೊರಗಡೆ ತರಕ್ಕೆ ಜೀವಂತ ಸಾಕ್ಷಿ ಇದೆಯಾ ಅಂದರೆ, ಇವತ್ತು ನಾವೆಲ್ಲ ಮಾಯೆಯಲ್ಲೇ ಅಡಗಿದ್ದೀವಿ. ಇವತ್ತಾದರೂ ನೀವೇನಾದರೂ ಕಾನ್ಫಿಡೆನ್ಸ್ ಬಿಟ್ಟು ಹೊರಗಡೆ ಬಂದಿದ್ದೀರಾ? ಇಲ್ಲ. ನೋಡಿ, ನಾಳೆ ಬೆಳಗ್ಗೆ ನಾವು ಸಾಯ್ತೀವಿ ಅಂತ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಸಾಯ್ತೀವೋ, ರಾತ್ರಿ ಸಾಯ್ತೀವೋ, ಮಧ್ಯಾಹ್ನ ಸಾಯ್ತೀವೋ ಗ್ಯಾರಂಟಿ ಇಲ್ಲ. ಆದರೆ ಸಾಯ್ತೀವಿ ಅಂತ ಗೊತ್ತು. ಸಾಯ್ತೀವಿ ಅಂತ ಗೊತ್ತಿದ್ರು, ಇಲ್ಲೊಂದು ಜಾಗ ಇರಲಿ, ಅಲ್ಲೊಂದು ಮನೆ ಇರಲಿ, ಇದೊಂದು ಕಾರ್ ಇರಲಿ, ಆ ಮನೆ ಇರಲಿ, ಎಷ್ಟು ದಿವಸ ಆದರೂ ಇರಲಿ ಬಿಡಪ್ಪ ಅಂತೀವಿ ಹೊರತು ಮಾಯೆ ಬಿಟ್ಟು ಆಚೆ ಬರೋಕ್ಕೆ ಪ್ರಯತ್ನ ಪಡ್ತೀವ? ಹಾಗೆ ಅಂದ್ಬಿಟ್ಟು ಮಾಡಿದೇನೆ ಬೀದಿಗಿರಕ್ಕಾಗತ್ತೇನ್ರಿ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ಅದು ನಿಜವೇ. ಯಾಕೆಂದರೆ ಇವತ್ತಲ್ವಲ್ಲ, ಅದ್ಯಾವತ್ತೋ ಆದಾಗ ನೋಡೋಣ ಅಂತೀವಿ. ಆದರೆ ಅವನು ಕೊಟ್ಟಿರೋದು ನರಕ ಅನ್ನೋದು ಎಷ್ಟೋ ಜನಕ್ಕೆ ಜ್ಞಾಪಕ ಇಲ್ಲ. ದೇವ್ರನ್ನೇ ಮರ್ತು ಹೋಗಿರ್ತಾರೆ. ನೀವು ದೇವ್ರನ್ನ ಜ್ಞಾಪಿಸ್ಕೊಂಡು ಇನ್ನು ಮಾಯೆಯಲ್ಲಿದ್ದರೆ ಖಂಡಿತ ಒಳ್ಳೇದು. ಆದರೆ ದೇವ್ರನ್ನ ಜ್ಞಾಪಿಸ್ಕೊಳ್ಳದೆ ಮಾಯೆಯಲ್ಲಿರೋದು ಭಾಳ ಕಷ್ಟ. ಯಾಕೆಂದರೆ ಮಾಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಜೀವನ ಪರ್ಯಂತ ನಿಮ್ಮನ್ನು ಸುತ್ತಿ, ವಿಶೇಷವಾಗಿ ಗುರುಬಲ ಇಲ್ಲದೆ ಸಾಯಿಸ್ಬಿಡುತ್ತೆ ಆ ಮಾಯಾಲೋಕದಲ್ಲಿ. ಅಂಥ ಒಂದು ಮಾಯಾಲೋಕ ಬೇಡಪ್ಪ, ಮೋಕ್ಷ ಲೋಕ ಸಾಗಪ್ಪ ಅಂತ ನೀವನ್ನಕ್ಕೆ ಈ ಒಂದು ಮಾಯೆನ, ವಿಶೇಷವಾಗಿರ್ತಕ್ಕಂಥ ವಿಷ್ಣು ಮಾಯೆನ ದರ್ಶನವನ್ನ ಮಾಡೋಣ. ಬನ್ನಿ ವೀಕ್ಷಕರೇ.
ಏನು ಚಂದ, ಏನು ಅಂದ, ಆಹಾ ನೋಡಿದ್ರ ಅಭಿಷೇಕ ಪ್ರಿಯ ಶಿವ ಅಂದ, ಆ ಅಭಿಷೇಕದ ಜೊತೆಗೆ ನಾರಾಯಣ. ಏನು ಆನಂದ ಅಂದರೆ ಅಲಂಕಾರ, ಆ ಅಡಿಗೆಗಳು, ಸೊಗಸಾದ ಭೋಜನ, ಭಕ್ಷಪ್ರಿಯ ಶಿವ ಅಂತಕ್ಕಂಥ ಗಣಪತಿ ಅಲ್ಲೇ ವಾಸವಾಗಿದ್ದಾನೆ. ರುಚಿ ರುಚಿಯಾದ ಅಡಿಗೆ ಜೊತೆಗೆ ಆ ಅಲಂಕಾರ ಜೊತೆಗೆ ನಾರಾಯಣ ಎಷ್ಟು ಚೆನ್ನಾಗಿದ್ದಾನೆ. ಇಂಥ ಒಂದು ನಾರಾಯಣನಿಗೆ ಇವತ್ತು ನೀವು ಸುತ್ತಮುತ್ತಲಿರತಕ್ಕಂಥ ವೀಕ್ಷಕರೆಲ್ಲ ಹೋಗ್ತೀರಾ ಅಂತ ನಂಬ್ಕೊಂಡ ಬಂದ್ಬಿಟ್ಟೆ, ಕಾಯ್ತಾ ಇರಿ.